ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಸುಮಾರು ದಿನದಿಂದ ವೀಡಿಯೋ ಹಾಕೋದಕ್ಕಾಗಲಿಲ್ಲ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪರ್ಸ್ನಲ್ ಪ್ರಾಬ್ಲಮ್ಮಿಂದ ವೀಡಿಯೋ ಎಡಿಟ್ ಮಾಡೋದಕ್ಕಾಗಲಿಲ್ಲ. ಇವತ್ತು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ವರ್ಷದ ಮೊದಲನೇ ವ್ಲಾಗ್. ಎಲ್ಲರಿಗೂ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿ, ಆಯಸ್ಸು, ಆರೋಗ್ಯ, ಹೊಸ ಚೈತನ್ಯದ ಜೊತೆ ಈ ವರುಷ ತುಂಬಿರಲಿ. ಈ ವಿಡಿಯೋ ನೋಡುತ್ತಿರುವ ನನ್ನ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೊಸ ವರ್ಷದ ಶುಭಾಶಯಗಳು. ಮಂಗಳವಾರ ನೈಟ್ ನಮ್ಮ ತೋಟದ ಮನೆ ಹತ್ರ ಹೋಗಿ ನ್ಯೂ ಇಯರ್ ಸ್ಪೆಷಲ್ ಚಿಕನ್ ಬಿರಿಯಾನಿ, ಫಿಶ್ ತವಾ ಫ್ರೈ, ಚಿಕನ್ ತಂದೂರಿ ಮಾಡಿದ್ದು. ಅಡುಗೆ ಮಾಡಿ ತಿನ್ನೋ ಅಷ್ಟರಲ್ಲಿ 11:15 ಹತ್ತತ್ರ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು 1 kg ಕೇಕ್ ತಂದಿದ್ವಿ. ಸ್ಟ್ರಾಬೆರಿ ಫ್ಲೇವರ್ ಹನಿ ಕೇಕು ತುಂಬಾ ಚೆನ್ನಾಗಿತ್ತು. ಈ ಥರ ಕೇಕ್ ನಾನು ಎಲ್ಲೂ ಚೆನ್ನಾಗಿ ಮಾಡೋದು ನೋಡಿರಲಿಲ್ಲ. ನಮ್ಮ ಸಂತೆಕೋಡಳ್ಳಿ ಹತ್ರ ಒಂದು ಬೇಕರಿ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಕೇಕೆಲ್ಲ ಕಟ್ ಮಾಡಿ ತಿಂದ್ಬಿಟ್ಟು ಮಲ್ಕೋ ಅಷ್ಟರಲ್ಲಿ 1 ಗಂಟೆ ಆಯಿತು. ಬೆಳಿಗ್ಗೆ ಬೇಗ ಎದ್ದು 6 ಗಂಟೆಗೆ ಮನೆ ಬಿಟ್ಟು ಹೊರಟು. ಇದು ದೊಡ್ಡಹಳ್ಳಿ ಮೇನ್ ರೋಡು. ಸಂಗಮ ಹೋಗೋಣ ಅಂತ ಹೊರಟು. ಸಂಗಮಕ್ಕೆ ಹೋಗಿ ಶಿವಲ್ದಪ್ಪನ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೋ, ಆದರೆ ಪ್ಲ್ಯಾನ್ ಉಲ್ಟಾ ಆಯಿತು. ಯಾಕಂದರೆ ಸಂಗಮಕ್ಕೆ ಯಾರನ್ನು ಬಿಡ್ತಾ ಇರಲಿಲ್ಲ. ಅದಕ್ಕೆ ಮಡಿವಾಳ ಶಿವನಂಕರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟು. ಈ ರೋಡ್ ಬಂದು ದೊಡ್ಡಹಳ್ಳಿ ಸಂಗಮ ಮೇನ್ ರೋಡು. ಈ ಟರ್ನಿಂಗಲ್ಲಿ ನಾವು ಹೋಗ್ಬೇಕಾದ್ರೆ ಏನೂ ಇರಲಿಲ್ಲ. ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ KSRTC ಬಸ್ ಆ್ಯಕ್ಸಿಡೆಂಟ್ ಆಗಿತ್ತು. ಸದ್ಯ ದೇವರ ದಯೆಯಿಂದ ಪಾಪ ಯಾರಿಗೂ ಏನೂ ಆಗಿರಲಿಲ್ಲ. ಸಂಗಮ ಮೇನ್ ರೋಡ್ ಕ್ರಾಸ್ ಟರ್ನಿಂಗೆಲ್ಲ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಯಾವಾಗ ನೋಡಿದ್ರೂ ಅಲ್ಲಿ ಆ್ಯಕ್ಸಿಡೆಂಟ್ ಆಗ್ತಾ ಇರ್ತವೆ. ನಾವು ಮಡಿವಾಳಕ್ಕೆ ಹೊರಟು. ದೇವಸ್ಥಾನದ ಪಕ್ಕದಲ್ಲೇ ಹಳ್ಳದಲ್ಲಿ ನೀರು ಹರಿತಿತ್ತು. ಅಲ್ಲೇ ಎಲ್ಲರೂ ಸ್ನಾನ ಮಾಡಿಕೊಂಡ್ರು. ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟು. ದೇವ್ರ ದರ್ಶನಕ್ಕೆ ಜನ ಜೋರಾಗಿದ್ದರು. ದೇವಸ್ಥಾನ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೊರಟು. ಪೂಜೆ ಮಾಡಿಸೋಣ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಹೋದೋ. ತುಂಬಾ ಜನ ರಶ್ ಇತ್ತು. ದೇವ್ರ ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡು ಒಂದು 1/2 hour ಆಯಿತು. ಸ್ವಲ್ಪ ಹೊತ್ತು ಲೇಟ್ ಆದರೂ ದೇವ್ರ ದರ್ಶನ ಚೆನ್ನಾಗಾಯಿತು. ಇವತ್ತು ಹೊಸ ವರ್ಷ ಇರೋದ್ರಿಂದ ವಿಶೇಷ ಪೂಜೆ ಇತ್ತು. ಅದಕ್ಕೆ ಜನ ಫುಲ್ ಜೋರಾಗಿದ್ದರು. ಅದರಲ್ಲಂತೂ ದೇವಸ್ಥಾನ ನೋಡೋದಕ್ಕೆ 2 ಕಣ್ಣು ಸಾಲದು ಅಷ್ಟು ದೇವರಿಗೆ ಹೂವಿನ ಅಲಂಕಾರ ಮಾಡಿದರು. ಗರ್ಭಗುಡಿ ಮತ್ತು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಹೂವಿನ ಅಲಂಕಾರ ಸಖತ್ತಾಗಿ ಮಾಡಿದರು, ಚೆನ್ನಾಗಿ ಮಾಡಿದರು. ನಾವು ಪೂಜೆ ಕೊಟ್ಟು ಆರತಿ ತಗೊಂಡು ಪಕ್ಕದಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲೂ ಆರತಿ ತಗೊಂಡು ಹೊರಗಡೆ ಬಂದು ಊಟ ಮಾಡೋಣ ಅಂತ ಹೊರಟು. ಅಲ್ಲೂ ಜನ ಜಾಸ್ತಿ ಇದ್ದರು. ಒಂದು ಸ್ವಲ್ಪ ಕಡಿಮೆ ಆದಮೇಲೆ ಹೋಗಿ ಪ್ಲೇಟ್ ಇಸ್ಕೊಂಡು ಪಾಯಸ ಮತ್ತು ಬೂಂದಿ ಕೊಟ್ಟರು, ಮತ್ತು ಅನ್ನ ಸಾಂಬಾರು ಕೊಟ್ಟರು. ತಿಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲಿಂದ ಹೊರಟು. ಅಲ್ಲಿಂದ ಎಲೆ ಮಾರಮ್ಮನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಸಿ ತೀರ್ಥ ತಗೊಂಡು ಅಲ್ಲಿಂದ